ರಾಜಧಾನಿ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳು ಆತ್ಮಹತ್ಯೆಯ ಸ್ಪಾಟ್ ಆಗಿ ಬದಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣ ಪದೇ ಪದೇ ಈ ಮೆಟ್ರೋ ನಿಲ್ದಾಣದಲ್ಲಾಗ್ತಾ ಇರುವಂತಹ ಇನ್ಸಿಡೆಂಟ್ಗಳು. ಮೊನ್ನೆ ಕೂಡ ಅದೇ ರೀತಿಯ ಘಟನೆ ನಡೆದಿತ್ತು. 57 ವರ್ಷದ ವ್ಯಕ್ತಿಯೊಬ್ಬರು ಮೆಟ್ರೋ ನಿಲ್ದಾಣದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ರು. ಇದರಿಂದ ನೂರಾರು ಜನ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. BMRCL ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮೆಟ್ರೋ ಟ್ರ್ಯಾಕ್ ಮೇಲೆ ಡೇಂಜರಸ್ ವಾಕ್, BMRCL ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರ ಆಕ್ರೋಶ. ನಿನ್ನೆ ಸಂಜೆ ನವೀನ್ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಮೆಟ್ರೋವನ್ನ ಟ್ರ್ಯಾಕ್ ಮೇಲೆ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಟ್ರ್ಯಾಕ್ ಮೇಲೆ ಮೃತದೇಹವಿದ್ದ ಕಾರಣ ಮೆಟ್ರೋ ಸ್ಟೇಷನ್ ನಿಂದ ಹಿಂದೆ ನಿಲ್ಲಿಸಲಾಗಿತ್ತು. ಇದೇ ಮೆಟ್ರೋದಲ್ಲಿದ್ದ ಪ್ರಯಾಣಿಕರಿಗೆ ಸಂಕಷ್ಟ ಇದು ತಂದೊಡ್ಡಿತ್ತು. ಮೆಟ್ರೋಗಿದ್ದ ಪವರ್ ಕಟ್ ಮಾಡಿದ ಸಿಬ್ಬಂದಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ವಹಿಸದೆ ಏಕಾಏಕಿಯಾಗಿ ಮೆಟ್ರೋ ರೈಲಿನಲ್ಲಿದ್ದ ಹಿರಿಯರು ಮಕ್ಕಳನ್ನ ಮೆಟ್ರೋ ರೈಲಿನಿಂದ ಇಳಿಸಿದ್ದಾರೆ. ಎತ್ತರದ ಬ್ರಿಡ್ಜ್ ಮೇಲೆ ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ ನತ್ತ ಸಾಗಿದ್ದಾರೆ. ಹಳಿ ಪಕ್ಕದ ಸರಳನ್ನ ಹಿಡಿದು 300 ಮೀಟರ್ನಷ್ಟು ನಡೆದು ಬಂದಿದ್ದಾರೆ. 10 ನಿಮಿಷಗಳ ಕಾಲ ಟ್ರ್ಯಾಕ್ ಮೇಲೆ ನಿಂತಿದ್ದ ಜನರು ಜೀವ ಭಯದಲ್ಲಿ ಒದ್ದಾಡಿದ ಬಗ್ಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ ಮಹಿಳೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿಗಳ ನಿರ್ಲಕ್ಷ್ಯ, BMRCL ನ ನಡೆಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೋಣನಕುಂಟೆಯಿಂದ ದೊಡ್ಡ ಕಲಸಂದ್ರಕ್ಕೆ ಹೊರಡೋ ಮೆಟ್ರೋದಲ್ಲಿ ನಾನಿದ್ದೆ, ಗ್ರೀನ್ ಲೈನು. ಕೋಣನಕುಂಟೆಯಿಂದ ಹೊರಟ ಫ್ಯೂ ಸೆಕೆಂಡ್ಸ್ ಅಲ್ಲೇನೆ ಒಂದು ಥಡ್ಡನ ಥರದ್ದೇನೋ ಒಂದು ಜರ್ಕ್ ನಮಗೆ ಫೀಲ್ ಆಯಿತು. ಆಮೇಲೆ ಇನ್ನೊಂದು 30 ಸೆಕೆಂಡ್ಸಲ್ಲಿ ಸ್ಟಾಪ್ ಮಾಡಿಬಿಟ್ರು ಅದನ್ನ ಮೆಟ್ರೋ. ಅದು ಕೋಣನಕುಂಟೆ ಮೆಟ್ರೋ ಸ್ಟೇಷನಲ್ಲೂ ಇರಲಿಲ್ಲ, ದೊಡ್ಡ ಕಲಸಂದ್ರ ಸ್ಟೇಷನಲ್ಲೂ ಇರಲಿಲ್ಲ. ಆಮೇಲೆ ಅವರು ಕ್ಯಾಬಿನಲ್ಲಿ ತುಂಬ ಕಾಲ್ಗಳನ್ನ ನಡೀತಾ ಇರೋದು ಕೇಳಿಸ್ತು. ಆಮೇಲೆ ಅವ್ರು ನಮ್ಮನ್ನು ಎವ್ಯಾಕ್ಯುಯೇಟ್ ಮಾಡೋದಕ್ಕೆ ಹೇಳಿದ್ರು. ಅಲ್ಲಿ ಟ್ರ್ಯಾಕ್ ಕೆಳಗಡೆ ಯಾರೋ ಬಿದ್ದುಬಿಟ್ಟಿದ್ರಂತೆ, ಹಾಗಾಗಿ ಅವರು ಪವರ್ನ ಡಿಸ್ಕನೆಕ್ಟ್ ಮಾಡಿದ್ರು ಆ ಲೈನಲ್ಲಿ. ಅಷ್ಟು ಎತ್ತರದ ಮೆಟ್ರೋ ಟ್ರ್ಯಾಕ್ ಮೇಲೆ ಓಡಾಡೋದು ಅಂದ್ರೆ ಎಂಥವರ ಎದೆ ಕೂಡ ನಡುಗುತ್ತೆ. ಅಂತಹದ್ರಲ್ಲಿ ಪ್ರಯಾಣಿಕರನ್ನ ಟ್ರ್ಯಾಕ್ ಮೇಲೆ ಇಳಿಸಿ 300 ಮೀಟರ್ ನಡೆಸಿದ್ರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ದೃಶ್ಯಗಳು ನಿಜಕ್ಕೂ ಕೂಡ ಆತಂಕವನ್ನ ಮೂಡಿಸುವಂತಿದೆ. ಆಗಿರುವ ಅನಾಹುತದ ಜೊತೆಗೆ ಮತ್ತೊಂದು ಅನಾಹುತವಾಗಿದ್ರೆ ಯಾರು ಹೊಣೆ ಅಂತಾರೆ ಮೆಟ್ರೋ ಪ್ರಯಾಣಿಕರು. ಒಂದು ಸ್ಟೆಪ್ ಇಟ್ಬಿಟ್ಟು ನಾವು ಅದನ್ನ ಟ್ರ್ಯಾಕಿನ ಪಕ್ಕ ಇರೋ ರೈಲಿಂಗ್ ಇರುತ್ತಲ್ಲ, ಅದ್ರ ಪಕ್ಕ ಒಂದು ಸಣ್ಣ 1 ಫೀಟ್ ಜಾಗ ಇದೆ. ಅದ್ರ ಮೇಲೆ ನಡ್ಕೊಂಡು ಹೋಗಿ ನಾವು ಸ್ಟೇಷನ್ನ ಸೇರ್ಕೋಬೇಕು ಅಂತ ಹೇಳಿದ್ರು. ಕೆಲವರು ಮಕ್ಕಳಿದ್ರು, ಕೆಲವರು ದೊಡ್ಡವರು ಇದ್ರು. ಅಂಥವ್ರಿಗೆ ನಡೆಯೋದದು ಕಷ್ಟವೇನೆ. ಯಾಕಂದರೆ ಒಂದು ಕಡೆ ಕಂಬಿ ಹಿಡ್ಕೋಬೇಕು, ಇನ್ನೊಂದು ಕಡೆ ಸ್ವಲ್ಪ ಡೀಪ್ ಆಗಿರೋದ್ರಿಂದ ಟ್ರ್ಯಾಕಿಂದು ಕೆಲವ್ರಿಗೆ ಅದು ನೋಡಿದ ತಕ್ಷಣವೇ ಡಿಸಿನೆಸ್ ಬರ್ತಾ ಇತ್ತು. ಐ ಥಿಂಕ್ ಮೆಟ್ರೋ ಅಥಾರಿಟೀಸು ಇದ್ರ ಬಗ್ಗೆ ಕೇರ್ ತಗೋಬೇಕು. ಈ ಥರ ಪ್ರಕರಣಗಳು ಆಗಬಾರ್ದು. ಆದರೆ ಹೇಗೆ ಅವ್ರು ನಮ್ಮನ್ನು ಪ್ರಯಾಣಿಕರ ಸುರಕ್ಷೆಯನ್ನ ಗಮನದಲ್ಲಿ ಇಟ್ಕೊಂಡು ಹೇಗೆ ಅಲ್ಲಿಂದ ಅವ್ರನ್ನ ತುಂಬಾ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ಬರ್ತಾರೆ ಅನ್ನೋದನ್ನ ಅವ್ರು ಸ್ವಲ್ಪ ಗಮನಿಸಬೇಕು ಅಂತ ಅನ್ಸುತ್ತೆ. ಸಾಲು ಸಾಲು ಅವಾಂತರ ಸಂಭವಿಸಿದ್ರು. ಕೆಲವರು ಮೆಟ್ರೋವನ್ನೇ ಸಾವಿನ ಸ್ಪಾಟ್ ಆಗಿ ಚೂಸ್ ಮಾಡ್ತಿದ್ರು. BMRCL ಮಾತ್ರ ಯಾವುದೇ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೇ ಇರೋದು ದುರಂತಕ್ಕೆ ಕಾರಣವಾಗ್ತಿದೆ. ದೆಹಲಿ ಹಾಗೂ ಚೆನ್ನೈ ಮಾದರಿಯಲ್ಲಿ ಮೆಟ್ರೋ ಪ್ಲಾಟ್ಫಾರ್ಮ್ಗಳಲ್ಲಿ ಸೇಫ್ಟಿ PSD ಡೋರ್ ಅನ್ನು ಅಳವಡಿಸಿದ್ರೆ ಮುಂದಾಗುವ ಅನಾಹುತವನ್ನು ತಪ್ಪಿಸಬಹುದು, ಜನರ ಪ್ರಾಣವನ್ನ ರಕ್ಷಿಸಬಹುದು. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.